ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ದೀಪಗಳ ಹಬ್ಬ, ದೀಪಾವಳಿ ಶುರುವಾಯಿತು ಫ್ರೆಂಡ್ಸ್. ವಿಶ್ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಭಾಳ ಒಂದು ವೆರೈಟಿಯಲ್ಲಿ ದೀಪಗಳನ್ನು ಡೆಕೋರೇಟ್ ಮಾಡಿ ನಾವು ದೀಪಗಳನ್ನು ಹಚ್ಬೋದು. ಆ ಒಂದು ಡೆಕೋರೇಟ್ ಮಾಡಿ ಯಾವ ರೀತಿ ದೀಪಗಳನ್ನು ಹಚ್ಚಬೇಕು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ನೋಡ್ಬೋದು ಫ್ರೆಂಡ್ಸ್, ಓಕೆನಾ. ಒಂದೊಂದಾಗಿ ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ, ದೀಪಗಳನ್ನು ಹಚ್ಚಬೇಕಾದ್ರೆ ಅಥವಾ ದೀಪಗಳನ್ನು ಹಚ್ಚಿ ಇಡಬೇಕಾದ್ರೆ ಯಾವ ರೀತಿ ಡೆಕೋರೇಟ್ ಮಾಡಬಹುದು ಅಂತ ಅನ್ನೋದನ್ನು ಕೆಲವೊಂದು ಐಡಿಯಾಸ್ಗಳನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಡೆಕೋರೇಟ್ ಮಾಡಿಕೊಂಡು ದೀಪಗಳನ್ನು ಇಟ್ಟು ದೀಪಗಳನ್ನು ಹಚ್ಚಿ ಒಂದು ಹಬ್ಬವನ್ನು ಆಚರಣೆ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಎಲ್ರಿಗೂ ಖುಷಿಯಾಗುತ್ತೆ, ನಿಮಗೂ ಸಹ ಇಷ್ಟ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟನ್ನು ಮಾಡೋದಂತ ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್. ದೀಪಾವಳಿ ಹಬ್ಬದ ಒಂದು ದೀಪಗಳ ಬೆಳಕು ಅಂದರೆ ಹೊಸ ಬೆಳಕು, ಕತ್ತಲೆಯಿಂದ ಹೊಸ ಬೆಳಕಿನತ್ತ ಸಾಗುವಂಥ ಎಲ್ರಿಗೂ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ಒಂದು ಡೆಕೋರೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ತುಂಬ ಚೆನ್ನಾಗಿ ವೆರೈಟಿ ಡೆಕೋರೇಷನ್ಗಳನ್ನು ಮಾಡಿ ನಾವು ದೀಪಗಳನ್ನು ಇಟ್ಟು ಹಚ್ಬೋದು. ಏನೋ ಸಣ್ಣ ಪ್ರಯತ್ನ ಅಂತೂ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.